ಸ್ನೇಹಿತರೆ, ಬೆಳಗಿನ ಚಹಾದಿಂದ ಆರಂಭಿಸಿ ಆಫೀಸ್ನ ಗಾಸಿಪ್ನವರೆಗೂ ಪ್ರತಿಯೊಂದು ಹಂತದಲ್ಲೂ ನಮ್ಮೊಂದಿಗೆ ಇರುವ ಈ ಬಿಸ್ಕೆಟ್ ಬ್ರ್ಯಾಂಡ್ ಅನ್ನು ಹೇಗೆ ಒಬ್ಬ ಬಡ ಟೈಲರ್ ಸೃಷ್ಟಿಸಿದ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಯೋಣ. ಬನ್ನಿ. आजादी के सफर में हम भी साथ चले। आखिर इतिहास जो लिखा जा रहा था, चाय की मिठास और आजादी की खुशी साथ मिलकर चखी। देश के हर मोड़ पर साथ देने का वादा किया। इस दुनिया में अपनी छाप छोड़ने की लगन देखी। बदलाव और सफलता का जश्न हम साथ मनाते आए हैं और आगे मनाते भी रहेंगे। दिलों में जोश जगाते रहेंगे। पार्ले जी की तरफ से आप सबको हैप्पी रिपब्लिक डे, गणतंत्र दिवस की शुभकामनाएं। अम्मा, दिस इज पार्ले जी, ನಮ್ಮ ಕಾಲದ ಬಿಸ್ಕೆಟ್. ಜೀನಿಯಸ್ ಬದಲಾಗ್ತಾ ಇದೆ. ಪಾರ್ಲೆಜಿ ಇಂದಿನ ಡಿಜಿಟಲ್ ಜೀನಿಯಸ್ಗಾಗಿ. ಪಾರ್ಲೆಜಿ ಬಹುಶಃ ಚಹಾದಲ್ಲಿ ಈ ಬಿಸ್ಕೆಟ್ ಅನ್ನು ಅದ್ದಿ ತಿನ್ನದ ಭಾರತೀಯನೊಬ್ಬನೂ ಇಲ್ಲ. ನಿಮಗೆ ಈ ಬಿಸ್ಕೆಟ್ ಇಷ್ಟವಾದಷ್ಟು ನಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ ಅವರಿಗೂ ಕೂಡ ಇಷ್ಟ ಇತ್ತು. ಇದು ಕೇವಲ ಒಂದು ಬಿಸ್ಕೆಟ್ ಅಲ್ಲ, ಇದು ಒಂದು ಭಾವನೆ. ಈ ಭಾವನೆ ಬೆಸೆಯನ್ನು ಬ್ರಿಟಿಷ್ ರಾಜಕಾಲದಲ್ಲಿ ಹಾಕಲಾಯಿತು. ಈ ಸಮಯದಲ್ಲಿ ಬಿಸ್ಕೆಟ್ ತಿನ್ನುವುದು ನಮ್ಮ ಭಾರತೀಯರಿಗೆ ಒಂದು ಸುಂದರ ಕನಸಾಗಿತ್ತು. ಆದರೆ ಇದು ಹೇಗೆ ಎಂಬುದನ್ನು ತಿಳಿಯಲು ನಾವು 19ನೇ ಶತಮಾನಕ್ಕೆ ಹೋಗ್ಬೇಕಾಗತ್ತೆ. ಆ ಸಮಯದಲ್ಲಿ ಮಾರ್ಕೆಟಲ್ಲಿ ಕೆಲವೇ ದೊಡ್ಡ ಅಂಗಡಿಗಳಲ್ಲಿ ಬಿಸ್ಕೆಟ್ ತುಂಬಿದ ಒಂದು ವಿಶೇಷ ರೀತಿಯ ಡಬ್ಬಿ ದೊರೆಯುತ್ತಿತ್ತು. ಇದರಲ್ಲಿ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಹಂಟ್ಲಿ ಮತ್ತು ಫಾಲ್ಮರ್ ಎಂದು ಬರೆದಿತ್ತು. ಈ ಡಬ್ಬಿಯನ್ನು ಅಂಗಡಿಯಿಂದ ಕೂಡ ನೇರವಾಗಿ ಇಂಗ್ಲಿಷ್ಗರ ಅರಮನೆಯಲ್ಲಿ ತಲುಪುತ್ತಿತ್ತು. ಅದನ್ನು ದೊಡ್ಡ ಇಂಗ್ಲಿಷ್ ಅಧಿಕಾರಿಗಳು ಬೆಳಗಿನ ಮತ್ತು ಸಾಯಂಕಾಲದ ಚಹಾದೊಂದಿಗೆ ಆನಂದಿಸುತ್ತಿದ್ದರು ಮತ್ತು ಭಾರತೀಯರು ಇದನ್ನು ದೂರದಿಂದ ನೋಡಿಕೊಂಡು ಇದು ಯಾವ ಹೊಸ ಮಾಯವೋ ಎಂದು ಯೋಚಿಸುತ್ತಿದ್ದರು. ತಕ್ಷಣವೇ ಈ ಬಿಸ್ಕೆಟ್ನ ನಮ್ಮ ರಾಜ ಮಹಾರಾಜರು ಮತ್ತು ಕೆಲವು ಶ್ರೀಮಂತ ಭಾರತೀಯ ಮನೆಗಳಲ್ಲೂ ತಲುಪುತ್ತಿತ್ತು. ಆದರೆ ಅದರ ಬೆಲೆ ಎಷ್ಟು ಹೆಚ್ಚು ಎಂದರೆ ಮಧ್ಯಮ ವರ್ಗ ಅಥವಾ ಬಡ ಜನರ ಇದನ್ನು ಖರೀದಿಸಲು ಬಗ್ಗೆ ಯೋಚಿಸಲು ಭಯ ಪಡ್ತಾ ಇದ್ರು. ಈ ಬಿಸ್ಕೆಟ್ ಶ್ರೀಮಂತರ ಚಹಾದ ಸಂಗಾತಿ ಆಗಿತ್ತು. ಆದರೂ ತಮ್ಮ ಮನೆಗಳಿಗೆ ತರಲು ಅಥವಾ ತಿನ್ನುವುದರಿಂದ ದೂರವಿದ್ದರು. ಯಾಕೆಂದ್ರೆ ಈ ಬಿಸ್ಕೆಟ್ ನನ್ನು ತಯಾರಿಸಲು ಬೇಕರ್ಸ್ ಮೊಟ್ಟೆಯನ್ನು ಬಳಕೆ ಮಾಡುತ್ತಿದ್ದರು. ಆದರೆ ನಂತರ ಈ ಸಮಸ್ಯೆಗೆ ಪರಿಹಾರವನ್ನು ರಾಧಾ ಮೋಹನ್ ಅವರೇ ತಂದರು. 1898ರಲ್ಲಿ ದೆಹಲಿಯಲ್ಲಿ ಹಿಂದೂ ಬಿಸ್ಕೆಟ್ ಎಂಬ ಕಂಪನಿಯನ್ನು ಸ್ಥಾಪಿಸಿದರು. ಇದರಿಂದ ಹಿಂದೂಗಳ ನಡುವೆ ಬಿಸ್ಕೆಟ್ ಪಾಪ್ಯುಲರ್ ಮಾಡಲು ಉದ್ದೇಶಿಸಿದರು. ಈ ಕೆಲಸಕ್ಕಾಗಿ ಕಂಪನಿಯು ಕೇವಲ ಬ್ರಾಹ್ಮಣರು ಮತ್ತು ಮೇಲ್ವರ್ಗದ ಹಿಂದೂಗಳನ್ನು ಮಾತ್ರ ಹೈರ್ ಮಾಡಿದ್ರು. ಇದರಿಂದ ಅವರ ಬಿಸ್ಕೆಟ್ ಜಾತಿ ಅಸ್ತಿತ್ವದ ಹಿಂದೂಗಳ ದೃಷ್ಟಿಯನ್ನೇ ಕೂಡ ಸ್ವೀಕರಿಸಲಾಗಿತ್ತು. ಬಿಸ್ಕೆಟ್ ಬೇಕಿಂಗ್ ನಿಂದ ಪ್ಯಾಕಿಂಗ್ ನವರೆಗೂ ಎಲ್ಲ ಕೆಲಸವನ್ನು ಮೇಲ್ವರ್ಗದ ಹಿಂದೂಗಳ ಕೈಯಲ್ಲಿ ಮಾಡಿಸಲಾಗಿತ್ತು. ಜೊತೆಗೆ ಬಿಸ್ಕೆಟ್ ಅನ್ನು ಕೇವಲ ಹಾಲಿನಿಂದ ತಯಾರಿಸಲಾಗಿತ್ತು ಮತ್ತು ನೀರನ್ನು ಒಂದು ಹನಿಯನ್ನು ಕೂಡ ಸೇರಿಸ್ತಿರಲಿಲ್ಲ. ಇಂದು ಬಿಸ್ಕೆಟ್ಗಳ ಜನಪ್ರಿಯತೆ ಹೆಚ್ಚಾದ ಮೇಲೆ ಹಲವು ಜನರು ಈ ಹೆಸರನ್ನು ಡೂಪ್ಲಿಕೇಟ್ ಬಿಸ್ಕೆಟ್ ಅನ್ನು ಮಾರಾಟ ಮಾಡಲು ಆರಂಭಿಸಿದರು. ಇದರಿಂದ ಅಸಲಿ ಇಂದು ಬಿಸ್ಕೆಟ್ಗೆ ದೊಡ್ಡ ನಷ್ಟವಾಯಿತು ಮತ್ತು ಅದು ಬ್ರಿಟಾನಿಯಾ ಕಂಪನಿಯೊಂದಿಗೆ ಮರ್ಜ್ ಆಯಿತು. ಅದ್ಯಾಗೋ ಮಾರ್ಕೆಟಲ್ಲಿ ಇಷ್ಟು ನಕಲಿಗಳ ಬಂದ ನಂತರವೂ ಬಿಸ್ಕೆಟ್ನ ದರದಲ್ಲಿ ಯಾವಾಗಲೂ ಇಷ್ಟು ಕಡಿತವಾಗಿರಲಿಲ್ಲ. ಇದು ಬಡವರ ಕೈಗೆ ತಲುಪುವಂತೆ ನಂತರ 1905ರ ಆಗಸ್ಟ್ 7ರಂದು ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವದೇಶಿ ಚಳುವಳಿಯ ನಾಂದಿ ಆಡಲಾಗಿತ್ತು ಮತ್ತು ಜನರು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ದೇಶದಲ್ಲಿಯೇ ತಯಾರಿಸಿದ ವಸ್ತುಗಳನ್ನು ಸ್ವೀಕರಿಸಲು ಪ್ರಾರಂಭಿಸಿದರು. ಜೊತೆಗೆ ಈ ಚಳುವಳಿಯನ್ನು ಬೆಂಬಲಿಸಲು ಅನೇಕ ಭಾರತೀಯರು ಸ್ಥಳೀಯ ವ್ಯವಹಾರಗಳನ್ನು ಕೂಡ ಆರಂಭಿಸಿದರು. ಇದರಿಂದ ವಿದೇಶ ಉತ್ಪನ್ನಗಳ ಮೇಲೆ ಅವಲಂಬನೆ ಕಡಿಮೆ ಮಾಡಲಾಗಿದೆ. ಈ ನಡುವೆ ಗುಜರಾತಿನ ಟೈಲರ್ ಮೋಹನ್ ಲಾಲ್ ದಯಾಳ್ಜಿ ಈ ಚಳುವಳಿಯಿಂದ ತುಂಬಾ ಪ್ರಭಾವಿತರಾಗಿ ಅವರು ಕೂಡ ಈ ಸ್ವದೇಶಿ ಚಳುವಳಿಯಲ್ಲಿ ಸೇರ್ಕೊಂಡ್ರು. ಇದಕ್ಕಾಗಿ ಅವರು ನಮ್ಮ ದೇಶದಲ್ಲಿ ತಮ್ಮದೇ ಆದ ಟಾಫಿ ಮತ್ತು ಚಾಕ್ಲೇಟ್ ಕಂಪನಿಯನ್ನು ತೆರೆಯಲು ಯೋಚಿಸಿದರು. ಯಾಕಂದ್ರೆ ಇದರ ಮೂಲಕ ಅವರು ಇಂಗ್ಲಿಷರಿಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡಬಹುದು. ಜೊತೆಗೆ ಈ ಟಾಫಿಗಳು ಆ ಬಡ ಮಕ್ಕಳಿಗೂ ತಲುಪಬಹುದು. ಅವರು ಇದನ್ನು ಶ್ರೀಮಂತ ಮಕ್ಕಳ ಕೈಯಲ್ಲಿ ನೋಡಿ ಬೇಜಾರು ಮಾಡ್ಕೊಂತಾ ಇದ್ರು. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಏನಂದ್ರೆ ಈ ಟಾಫಿಗಳನ್ನು ಹೇಗೆ ತಯಾರಿಸಬೇಕು? ಯಾಕೆಂದ್ರೆ ಆ ಸಮಯದಲ್ಲಿ ಭಾರತದಲ್ಲಿ ಇದನ್ನು ತಯಾರಿಸುವ ವಿಧಾನವನ್ನು ಕಲಿಯಲು ಯಾವುದೇ ಸಂಪನ್ಮೂಲ ಲಭ್ಯವಿರಲಿಲ್ಲ.
ಆದ್ರಿಂದ ಮೋಹನ್ ಲಾಲ್ ದಯಾಳ್ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡರು. ಈ ಕೆಲಸವನ್ನು ಕಲಿಯಲು 1929ರಲ್ಲಿ ಜರ್ಮನಿಗೆ ಹೋಗಿದ್ದರು. ಅಲ್ಲಿ ಕೆಲವು ಕಾಲ ಟಾಫಿ ತಯಾರಿಸುವ ತಂತ್ರವನ್ನು ಕಲಿತು ಮತ್ತು ಭಾರತಕ್ಕೆ ವಾಪಸ್ ಬರುವಾಗ ತಮ್ಮೊಂದಿಗೆ ಟಾಫಿ ತಯಾರಿಕಾ ಯಂತ್ರವನ್ನು ಕೂಡ ತಂದರು. ಮೋಹನ್ ಲಾಲ್ ದಯಾಳ್ ಭಾರತಕ್ಕೆ ವಾಪಸ್ ಬಂದ ನಂತರ ಮುಂಬೈನ ವಿಲೆ ಪಾರ್ಲೆ ಪ್ರದೇಶದಲ್ಲಿ ಒಂದು ಹಳೆಯ ಕಾರ್ಖಾನೆಯನ್ನು ಖರೀದಿಸಿ ಅಲ್ಲಿಗೆ ತಮ್ಮ ಯಂತ್ರಗಳನ್ನು ಅಳವಡಿಸಿದರು. ಪ್ರಾರಂಭದಲ್ಲಿ ಕಂಪನಿಯ ಕೇವಲ 12 ಮಂದಿ ಮಾತ್ರ ಕೆಲಸ ಮಾಡುತ್ತಿದ್ರು ಮತ್ತು ಅವರೆಲ್ಲರೂ ಮೋಹನ್ ಲಾಲ್ ಅವರ ಕುಟುಂಬದ ಸದಸ್ಯರೇ ಆಗಿದ್ರು. ಅವರಲ್ಲಿರುವ ತಾಕತ್ತಿನ ಆಧಾರದ ಮೇಲೆ ಒಬ್ಬರು ಮ್ಯಾನೇಜರ್ ಹುದ್ದೆಯನ್ನು ಸ್ವೀಕರಿಸಿದರು, ಒಬ್ಬರು ಟಾಫಿ ತಯಾರಕನ ಹುದ್ದೆಯನ್ನು ಸ್ವೀಕರಿಸಿದರು. 1982ರಲ್ಲಿ ಕಂಪನಿಯು ಪಾರ್ಲೆ ಗ್ಲೂಕೋ ಅನ್ನು ಪಾರ್ಲೆ ಜಿ ರೂಪದಲ್ಲಿ ಮರು ಪ್ಯಾಕೇಜ್ ಮಾಡಿತು. ಜಿ ಅಂದ್ರೆ ಅರ್ಥ ಗ್ಲೂಕೋ ಎಂಬಂತಾಗಿತ್ತು. 1982ರಲ್ಲಿ ಪಾರ್ಲೆ ಜಿ ಮೊದಲ ಟಿವಿ ಜಾಹೀರಾತನ್ನು ಪ್ರಸಾರವಾಯಿತು. ಇದರಲ್ಲಿ ಒಬ್ಬ ತಾತ ತಮ್ಮ ಮೊಮ್ಮಕ್ಕಳ ಜೊತೆ ಸ್ವಾದ ಬೇರೆ ಶಕ್ತಿ ಬೇರೆ ಪಾರ್ಲೆಜಿ ಹಾಡನ್ನು ಆಡುತ್ತಾ ಕಾಣಿಸಿದರು. 1998ರಲ್ಲಿ ಪಾರ್ಲೆಜಿ ಶಕ್ತಿಮಾನ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆದರು. ನೀವು 90ರ ದಶಕದ ಮಕ್ಕಳಾದರೆ ಶಕ್ತಿಮಾನ್ ಮಕ್ಕಳ ನಡುವೆ ಎಷ್ಟು ಜನಪ್ರಿಯತೆವಾಗಿತ್ತು ಎಂದು ನೆನಪಿಸಿಕೊಳ್ಳಲೇಬೇಕು. ಈ ರೀತಿ ತಮ್ಮ ಮೆಚ್ಚಿನ ಸೂಪರ್ ಹೀರೋ ಶಕ್ತಿಮಾನ್ನ ಕಾರಣದಿಂದ ಮಕ್ಕಳು ಪಾರ್ಲೆಜಿಯನ್ನು ತುಂಬಾ ಇಷ್ಟಪಡುವುದಕ್ಕೆ ಕಾರಣವಾಯಿತು. ಆಮೇಲೆ ಜಿ ಎಂದರೆ ಜೀನಿಯಸ್ ಎಂದು ಬದಲಾಯಿತು. ಹಿಂದೂಸ್ತಾನ್ ಕಿ ತಾಕತ್, ರುಕೋ ಮತ್, ತಕೋ ಮತ್ ಎಂಬ ಟ್ಯಾಗ್ಲೈನ್ ಗಳಿಂದ ಪಾರ್ಲೆಜಿ ಸದಾ ಚರ್ಚೆಯಲ್ಲಿರುತ್ತಿತ್ತು. ಇಂದಿನ ಕಾಲದಲ್ಲಿ ಪಾರ್ಲೆ ದೊಡ್ಡ ಪೈಪೋಟಿಯನ್ನು ಹೊಂದಿದ್ದು ಅನೇಕ ಬಿಸ್ಕೆಟ್, ಕ್ಯಾಂಡಿಗಳು ಮತ್ತು ನಮ್ಕಿನ್ ಒಳಗೊಂಡಿದೆ. ಅನೇಕ ಜನರು ಬಿಸ್ಲರಿ, ಫ್ರೂಟಿ ಮತ್ತು ಹ್ಯಾಪಿ ಫಿಜ್ ಕೂಡ ಪಾರ್ಲೆ ಅಡಿಯಲ್ಲಿ ಬರುತ್ತಿದೆ ಎಂದು ನಂಬಿರುತ್ತಾರೆ. ಆದರೆ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ಮೋಹನ್ ಲಾಲ್ ಜಿ ಅವರು ಕುಟುಂಬದ ಬಗ್ಗೆ ತಿಳಿದುಕೊಳ್ಳಬೇಕು. ವಾಸ್ತವ್ಯವಾಗಿ ಮೋಹನ್ ಲಾಲ್ ಜಿ ಅವರಿಗೆ 5 ಪುತ್ರರಿದ್ದರು. ಅದರಲ್ಲಿ ಹಿರಿಯ ಪುತ್ರ ಜಯಂತ್ ಲಾಲ್ ಚವಣ್ ಪಾರಿವಾರಿಕ ವ್ಯವಹಾರದಿಂದ ಬೇರ್ಪಡುವ ನಿರ್ಧಾರ ಮಾಡಿದ್ದರು ಮತ್ತು ಪಾರ್ಲೆ ಆಗ್ರೋ ಆರಂಭಿಸಿದರು. ಇಂದಿನ ಕಾಲದಲ್ಲಿ ಫ್ರೂಟಿ ಮತ್ತು ಹ್ಯಾಪಿ ಫಿಶ್ ಪಾರ್ಲೆ ಆಗ್ರೋ ಅಡಿಯಲ್ಲಿ ಬರುತ್ತಿತ್ತು. 1970ರ ಅವಧಿಯಲ್ಲಿ ಜಯಂತ್ ಲಾಲ್ ಚವಣ್ ಅವರು ಈ ವ್ಯವಹಾರವನ್ನು ತಮ್ಮ 2 ಪುತ್ರರಾದ ಪ್ರಕಾಶ್ ಚವಣ್ ಮತ್ತು ರಮೇಶ್ ಚವಣ್ ನಡುವೆ ವಿಂಗಡಿಸಿದ್ದರು. ಪಾರ್ಲೆ ಆಗ್ರೋ ಪ್ರಕಾಶ್ ಚವಣ್ ಅವರ ಕೈಯಲ್ಲಿ ಬಂದಿದೆ ಮತ್ತು ರಮೇಶ್ ಚವಣ್ ಅವರ ಅಡಿಯಲ್ಲಿ ಬಿಸ್ಲರಿ ಬ್ರ್ಯಾಂಡ್ ಬಂದಿದೆ. ಈ ರೀತಿ ಜಯಂತ್ ಲಾಲ್ ಚವಣ್ ಅವರ ಕುಟುಂಬದಿಂದ ಬೇರ್ಪಡುವ ನಂತರ ಪಾರ್ಲೆ ಉತ್ಪನ್ನಗಳ ಮಾಲೀಕರಾದ ಮೋಹನ್ ಲಾಲ್ ಜಿ ಅವರ 4 ಪುತ್ರರಾದ ಮಾನಿಕಾಲ್, ಪೀತಾಂಬರ, ನರೋತ್ತಮ್ ಮತ್ತು ಕಾಂತಿಲಾಲ್ ಚವಣ್ ಪಾರ್ಲೆ ತನ್ನ ಕಡಿಮೆ ಬೆಲೆ ಮತ್ತು ಉತ್ತಮ ಗುಣಮಟ್ಟದಿಂದ ಬಿಸ್ಕೆಟ್ ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ಆಳುತ್ತಿತ್ತು. ಆದರೆ ತಾಜಾ ಪರಿಸ್ಥಿತಿಯಲ್ಲೂ ಕೂಡ ಪಾರ್ಲೆ ಭಾರತದಲ್ಲಿ 40%ಗಿಂತ ಹೆಚ್ಚು ಮಾರುಕಟ್ಟೆ ಹಂಚಿಕೆಯನ್ನು ಹೊಂದಿದೆ. ಇದು ಯಾವುದೇ ಬಿಸ್ಕೆಟ್ ಬ್ರ್ಯಾಂಡ್ಗಿಂತ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಇದು ಅರಿಯುವುದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆಂದ್ರೆ 100 ವರ್ಷಗಳ ನಂತರವೂ ಮಾರುಕಟ್ಟೆಯನ್ನು ಆಳಲು ಪಾರ್ಲೆ ಏನೆಲ್ಲ ತಂತ್ರಗಳನ್ನು ಅನುಸರಿಸಿದೆ. ಅವರು ಶೀಘ್ರದಲ್ಲೇ ಮಾರುಕಟ್ಟೆಯ ಸಂಶೋಧನೆ ನಡೆಸಿ ಜನರ ಇಷ್ಟ ಮತ್ತು ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದರು. ಪಾರ್ಲೆ ಗ್ಲೂಕೋ ಬಿಸ್ಕೆಟ್ ಬಿಡುಗಡೆ ಮಾಡದಾಗಲೇ ಶೀಘ್ರದಲ್ಲಿಯೇ ತಿಳಿದು ಬಂತು ಕೇವಲ ಸಿಹಿ ಚಾಗೆ ಸಿಹಿ ಬಿಸ್ಕೆಟ್ ಅನ್ನು ಮಾತ್ರ ಇಷ್ಟಪಡುವುದಿಲ್ಲ. ಬದಲಿಗೆ ಹಲವಾರು ಜನ ಚಹಾ ಜೊತೆಗೆ ಖಾರದ ತಿನಿಸುಗಳನ್ನು ಇಷ್ಟಪಡುವವರು ಎಂದು ಅವರಿಗೆ ತಿಳಿದು ಬರುತ್ತದೆ. 1938ರಲ್ಲಿ ಪಾರ್ಲೆ ಮೊನಾಕೋ ಬಿಸ್ಕೆಟ್ಗಳನ್ನು ಬಿಡುಗಡೆ ಮಾಡಿದ್ದರು. ಮಕ್ಕಳು ಮತ್ತು ಯುವಕರನ್ನು ಆಕರ್ಷಿಸಲು 1956ರಲ್ಲಿ ಪಾರ್ಲೆ ಚೀಸ್ಲಿಂಗ್ಸ್ ಅನ್ನು ಪ್ರಾರಂಭಿಸಿದರು. ಇದು ಆ ಕಾಲದಲ್ಲಿ ತುಂಬಾ ಜನಪ್ರಿಯವಾಯಿತು. ಅದಾದ ನಂತರ 1963ರಲ್ಲಿ ಪಾರ್ಲೆ ಕಿಸ್ಮಿ ಟಾಫಿ ಬಿಡುಗಡೆ ಮಾಡಿತು. ಇದು ಹಲವಾರು ಜನರ ರುಚಿ ನೀಡಿದ ಟಾಫಿ. 1966ರಲ್ಲಿ ಪಾರ್ಲೆ ಪಾಪಿನ್ಸ್ ಅನ್ನು ಪ್ರಾರಂಭಿಸಿತು. ಅದರ ಬಣ್ಣ ಬಣ್ಣದ ಕ್ಯಾಂಡಿಗಳಲ್ಲಿ ಮಕ್ಕಳು ಬಹಳ ಇಷ್ಟಪಡುತ್ತಿದ್ದರು. ಪಾರ್ಲೆ ಮೆಲೋಡಿ, ಕ್ರ್ಯಾಕ್ ಜಾಕ್, 2020, ಮ್ಯಾಜಿಕ್, ಮಿಲ್ಕ್ ಶಕ್ತಿ, ಮ್ಯಾಂಗೋ ಬೈಟ್, ಲಂಡನ್ ಡೈರಿ ಮತ್ತು ಐಡೆಂಟಿಕ್ ಬಿಸ್ಕೆಟ್ಗಳನ್ನು ಮುಂತಾದ ಅನೇಕ ಉತ್ಪನ್ನಗಳನ್ನು ಮಾರ್ಕೆಟ್ಗೆ ಪರಿಚಯಿಸಿತು. ಈ ಉತ್ಪನ್ನಗಳಿಂದ ಪಾರ್ಲೆ ಭಾರತೀಯ ಬಿಸ್ಕೆಟ್ ಮಾರುಕಟ್ಟೆಯಲ್ಲಿ ತುಂಬಾ ಎತ್ತರಕ್ಕೆ ಬೆಳೆಯಿತು. 2012ರ ವೇಳೆಗೆ ಪಾರ್ಲೆ 40 ಲಕ್ಷ ಅಂಗಡಿಗಳ ಮೂಲಕ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿತ್ತು. 2013ರಲ್ಲಿ ಪಾರ್ಲೆಜಿಗೆ 1,000 ಕೋಟಿಯೂ ಹೆಚ್ಚು ಟರ್ನ್ ಓವರ್ ಆಗಿತ್ತು. ಕೊರೋನಾ ಸಮಯದಲ್ಲಿ ಲಾಕ್ಡೌನ್ ನಲ್ಲಿಯೂ ಸಹ ಪಾರ್ಲೆಜಿ ಬಹಳ ಪ್ರಯೋಜನವಾಯಿತು.
ಮತ್ತು ಕಂಪನಿಯ ಟರ್ನ್ಓವರ್ 8,000 ಕೋಟಿಗೂ ಮೀರಿಸಿತು. ಇದು ಪಾರ್ಲೆಜಿ ವಿಶ್ವದಾದ್ಯಂತ ಹೆಚ್ಚು ಮಾರಾಟವಾಗುವ ಬಿಸ್ಕೆಟ್ ಬ್ರ್ಯಾಂಡ್ ಆಗಿದೆ ಮತ್ತು ಪ್ರತಿದಿನ 1 ಬಿಲಿಯನ್ ಬಿಸ್ಕೆಟ್ ಪ್ಯಾಕೆಟ್ಗಳನ್ನು ತಯಾರಿಸುತ್ತದೆ. ಪ್ರತಿ ಸೆಕೆಂಡ್ಗೂ ಸರಾಸರಿ 4,551 ಪಾರ್ಲೆಜಿ ಪ್ಯಾಕೆಟ್ಗಳನ್ನು ಬಳಕೆ ಮಾಡಲಾಗುತ್ತಿದೆ. ಇದರಿಂದ ಪಾರ್ಲೆಜಿ ಮ್ಯಾನೇಜ್ಮೆಂಟ್ ತಂಡವು ಬಿಸ್ಕೆಟ್ ಬೆಲೆಯನ್ನು ಹೆಚ್ಚಿಸುವ ಬದಲು ಅದರ ಪ್ರಮಾಣವನ್ನು ಕಡಿಮೆ ಮಾಡುವ ನಿರ್ಧಾರಕ್ಕೆ ಬಂತು. ಇದು ಪಾರ್ಲೆಜಿ ಕಂಪನಿಯ ಪ್ರಮುಖ ಉತ್ಪನ್ನ ಆಗಿದ್ದು, ದೇಶದ ಪ್ರತಿಯೊಂದು ಮೂಲೆಯಲ್ಲಿ ಸಿಗೋ ಸಣ್ಣ ಅಂಗಡಿಯಲ್ಲೂ ಕೂಡ ಈ ಬಿಸ್ಕೆಟ್ ಸಿಗುತ್ತದೆ. ಪಾರ್ಲೆಜಿ ಭಾರತದಲ್ಲಿ ಮಾತ್ರವಲ್ಲದೆ USA, UK, ಕೆನಡಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಮುಂತಾದ ಅನೇಕ ದೇಶಗಳಲ್ಲಿ ಜನಪ್ರಿಯವಾಗಿದೆ. ಪಾರ್ಲೆಜಿ ಅನೇಕ ದೇಶಗಳಲ್ಲಿ ತಯಾರಿಕಾ ಘಟಕಗಳನ್ನು ಹೊಂದಿದೆ. ನಮ್ಮ ಭಾರತೀಯರಂತೆ ಚೀನಿಯರು ಕೂಡ ಈ ಬಿಸ್ಕೆಟ್ಗಳಿಗೆ ಅಭಿಮಾನಿಯಾಗಿದ್ದಾರೆ. ಚೀನಾದಲ್ಲೂ ಪಾರ್ಲೆಜಿ ಆಧ್ಯಾತ್ಮಿಕ ಮಾರಾಟವಾಗುವ ಬಿಸ್ಕೆಟ್ ಆಗಿದೆ. ಹಾಗಾದರೆ ಸ್ನೇಹಿತರೆ, ನಿಮಗೆ ಪಾರ್ಲೆಜಿ ಜೊತೆ ಇರುವ ನಿಮ್ಮ ನೆನಪುಗಳು ಹೇಗಿವೆ ಎಂಬುದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ವಿಷಯ ಇಷ್ಟವಾದಲ್ಲಿ ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.